ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ವೇದು ವ್ಲಾಗ್ಸ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಹಾಗೆ ನಾನು ಕೂಡ ಚೆನ್ನಾಗಿದ್ದೀನಿ. ಇದು ಒಂದು ಶನಿವಾರ ಈವ್ನಿಂಗ್ ವ್ಲಾಗು, ಅಂದರೆ ಒಂದು 4 ಗಂಟೆ ಹತ್ತತ್ರ 4 ಗಂಟೆಗೆ ನನ್ನ ಮಗ ನೂಡಲ್ಸ್ ಕೇಳ್ತಿದ್ದ. ಅದಕ್ಕೆ ನೂಡಲ್ಸ್ ಮಾಡೋಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ. ಇದಕ್ಕೆ ಯಾವುದೇ ವೆಜಿಟೇಬಲ್ಸ್ ಏನು ಬಳಸಿಲ್ಲ, ಬಿಕಾಸ್ ಅವನು ವೆಜಿಟೇಬಲ್ಸ್ ಅಂದರೆ ತರಕಾರಿ ಏನು ತಿನ್ನೋದಿಲ್ಲ ಅವನು. ನೂಡಲ್ಸಲ್ಲಿನೂ ಅದನ್ನೆಲ್ಲ ತೆಗ್ದು ಸೈಡ್ಗೆ ಇಡ್ತಾನೆ. ಅದೇನು ಹಾಕ್ಬೇಡಮ್ಮ, ಎಲ್ಲ ತೆಗ್ದು ನಾನು ತಿನ್ನೋಕ್ಕಾಗಲ್ಲ, ಬೇಡ ಅಂತ ಹೇಳಿದ್ದಕ್ಕೆ ಬರೀ ಅವನಿಗೋಸ್ಕರ ಇವಾಗ ಸಂಜೆ ಬೆಳಗ್ಗೆ ಒಂದು 12 ಗಂಟೆಗೆ ಮಾಡಿಕೊಡ್ತೀನಿ ಅಂತ ಹೇಳಿದ್ದೆ. ನಾನೇನು ಕೆಲಸ ಮಾಡಿರಲಿಲ್ಲ, ಮಲ್ಕೊಂಬಿಟ್ಟಿದ್ದೆ. ಆಮೇಲೆ 4 ಗಂಟೆಗೆ ಮಾಡಿಕೊಡ್ತೀನಿ ಬಿಡಪ್ಪ, ಇವಾಗ ಚಿತ್ರಾನ್ನ ಮಾಡಿದ್ದೀನಲ್ಲ ಅದೇ ತಿನ್ನು ಅಂತ ಹೇಳಿ ಅವನಿಗೆ ಈಗ 4 ಗಂಟೆಗೆ ಮಾಡಿಕೊಡ್ತಾಯಿದ್ದೀನಿ. ಇವಾಗ ನೋಡಿ, ಅದು ಎಣ್ಣೆ ಅಂದರೆ ಬಾಣಲಿ ಬಿಸಿಗಿಟ್ಬಿಟ್ಟು ನೀರು ಕುದಿಯೋಕ್ಕಿಟ್ಟಿದ್ದೀನಿ. ನೀರು ಕುದಿಯೋಕ್ಕಿಟ್ಬಿಟ್ಟು ಸ್ವಲ್ಪ ಆಯಿಲು, ರುಚಿಗೆ ಒಂದು ಸ್ವಲ್ಪ ಉಪ್ಪು, ಅಂದರೆ ನೂಡಲ್ಸ್ಗೆಲ್ಲನೂ ಉಪ್ಪೆಲ್ಲ ಹಿಡಿಬೇಕಲ್ಲ, ಸೊ ಅದಕ್ಕೆ ಉಪ್ಪು ಹಾಕ್ಬಿಟ್ಟು ನೀರನ್ನ ಚೆನ್ನಾಗಿ ಕುದಿಸಿದ್ದೀನಿ. ನೀರು ಕುದಿಯೋ ಟೈಮಲ್ಲಿ ಈ ನೂಡಲ್ಸ್ ಹಾಕಿದ್ದೀನಿ. ನೂಡಲ್ಸ್ ಹಾಕ್ಬಿಟ್ಟು ಚೆನ್ನಾಗಿ ಬೇಯಿಸಬೇಕು. ಚೆನ್ನಾಗಿ ಬೆಂದೋದ್ಮೇಲೆ ಆಮೇಲೆ ನಾವು ಅದನ್ನು ತೆಗೆದ್ಬಿಟ್ಟು ಒಂದು ತೂತು ಬೂಸಿಗೆ ಹಾಕ್ಕೊಬೇಕು. ಆಮೇಲೆ ಒಂದು ಸ್ವಲ್ಪ ನೋಡಿ ಇವಾಗ ಯಾವ ಥರ ಬೆಂದಿದೆ ಅಂತ, ಈ ಥರ ಚೆನ್ನಾಗಿ ಬೇಯಬೇಕು. ಈ ಥರ ಚೆನ್ನಾಗಿ ಬೇಯಿಸಾದ್ಮೇಲೆ ಅದನ್ನು ತೆಗೆದುಬಿಟ್ಟು ತೂತು ಬೋಸಿಗೆ ಹಾಕ್ಕೊತೀನಿ. ನೋಡಿ ನಾನಿವಾಗ ಈ ತೂತು ಬೋಸಿಗೆ ಹಾಕ್ಬಿಟ್ಟು ಈ ತಣ್ಣೀರಲ್ಲಿ ತೊಳೆದುಬಿಟ್ರೆ ಅದು ಒಂದಕ್ಕೊಂದು ಅಂಟಲ್ಲ, ಒಂದಕ್ಕೊಂದು ಸ್ಟಿಕ್ ಆಗಲ್ಲ ಅಂತಾರಲ್ಲ, ಆ ಥರ ಅಂಟಲ್ಲ, ಅದು ಚೆನ್ನಾಗಿರುತ್ತೆ. ನಾವು ಹೆಂಗೆ ಮಾಡ್ತೀವೋ, ಇವಾಗ ನಾವು ಒಗ್ಗರಣೆ ಹಾಕ್ಬೇಕಾದ್ರೆ ಎಷ್ಟು ತಿರುಗಿಸಿದ್ರೂ ಅದೆಲ್ಲ ಕಟ್ಟಾಗಲ್ಲ, ಏನಿಲ್ಲ. ಯಾಕಂದರೆ ಚೆನ್ನಾಗಿ ಬೇಯಿಸ್ಬಿಟ್ಟು ಆಮೇಲೆ ತಣ್ಣೀರಲ್ಲಿ ಹಾಕ್ಬಿಟ್ಟು ತೊಳೆದುಬಿಟ್ರೆ ಅದು ಒಂದಕ್ಕೊಂದು ಒಂಚೂರು ಅಂಟೋದಿಲ್ಲ. ನಾನು ಅದು ಯಾವಾಗೂ ಇದೇ ಥರನೇ ಮಾಡೋದು. ನಾವೇನಾರು ಹಂಗೆ ಬಿಟ್ಬಿಟ್ರೆ ಬಿಸಿಗೆಲ್ಲನೂ ಒಂದಕ್ಕೊಂದು ಅಂಟ್ಕೊಂಡ್ಬಿಡುತ್ತೆ. ಮತ್ತು ಉಪ್ಪೆಲ್ಲ ಹಾಕಿರ್ತೀವಲ್ಲ ಅದೆಲ್ಲ ಹಿಡ್ದಿರುತ್ತೆ, ಬೇಯೋವಾಗಲೇ ಎಲ್ಲ ಉಪ್ಪು ಹಿಡ್ದಿರುತ್ತೆ. ಏನು ತಣ್ಣೀರು ಹಾಕಿದ ತಕ್ಷಣ ಏನು ಕಮ್ಮಿ ಏನಾಗಲ್ಲ, ಒಂದು ಸ್ವಲ್ಪ ಕಡಿಮೆ ಆಗುತ್ತೆ ಅಷ್ಟೇ. ಆಮೇಲೆ ನಾವು ನೂಡಲ್ಸ್ ಮಾಡೋ ಟೈಮಲ್ಲಿ ಬೇಕಾದ್ರೆ ಉಪ್ಪು ಹಾಕ್ಕೊಂಡ್ರೆ ಚೆನ್ನಾಗಿ ಎಲ್ಲ ಉಪ್ಪು ಹಿಡಿಯುತ್ತೆ. ನೋಡಿ ಇವಾಗ ಅದನ್ನು ನಾನು ತೊಳೆದು ಇಟ್ಕೊಂಡೆ ಅಷ್ಟೇ. ಆ ತೂತು ಬೋಸಿಲಿ ಹಾಕಿದ್ದೀನಲ್ಲ, ನೀರೆಲ್ಲ ಇಳ್ಕೊಳ್ಳುತ್ತೆ. ಅಷ್ಟರಲ್ಲಿ ಇವಾಗ ನೋಡಿ ಈ ಕಡೆ ಒಗ್ಗರಣೆಗೆ ಹಾಕ್ಕೊತಾ ಇದ್ದೀನಿ. ನಾನೇನು ಇವತ್ತು ಅದೇ ವೆಜಿಟೇಬಲ್ಸ್ ಬಳಸಿಲ್ಲ ಅಂತ ಹೇಳಿದ್ನಲ್ಲ. ನೋಡಿ ಇವಾಗ ಈರುಳ್ಳಿ ಮತ್ತು ಹಸಿರು ಮೆಣಸಿನ್ಕಾಯಿ ಎಣ್ಣೆಗೆ ಬಿಸಿ ಮಾಡ್ಬಿಟ್ಟು ಹಾಕ್ಕೊತಾ ಇದ್ದೀನಿ. ಇದನ್ನು ಚೆನ್ನಾಗಿ ಹುರ್ಕೊಂಡು ಒಂಚೂರು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅಷ್ಟೇ, ಈಸಿಯಾಗಿ ಬೇಗ ಈಸಿಯಾಗಿ ಆಗೋ ಥರ ಮಾಡ್ತಾಯಿದ್ದೀನಿ. ಆ ತರಕಾರಿ ಎಲ್ಲ ಹಾಕಿದರೆ ಅದು ತರಕಾರಿ ಎಲ್ಲ ಬೇಯೋ ತನಕ ಸ್ವಲ್ಪ ವೆಯ್ಟ್ ಮಾಡಬೇಕಾಗಿತ್ತು. ತರಕಾರಿ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ, ಆದರೆ ನನ್ನ ಮಗನಿಗೆ ಇಷ್ಟ ಇಲ್ಲ, ಅವನೊಬ್ಬನಿಗೋಸ್ಕರನೇ ಅಂತಲೇ ಮಾಡ್ತಾ ಇರೋದು. ಅದಕ್ಕೆ ನಾನೇನು ತರಕಾರಿ ಏನು ಯೂಸ್ ಮಾಡಿಲ್ಲ. ನೋಡಿ ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ಅದನ್ನು ಅಷ್ಟೇ ಚೆನ್ನಾಗಿ ಹುರ್ಕೊತಾ ಇದ್ದೀನಿ. ಇದೆಲ್ಲ ಚೆನ್ನಾಗಿ ಹುರ್ಕೊಂಡಾದ್ಮೇಲೆ ಮಾಮೂಲಿ ಸಾಸ್ಗಳೆಲ್ಲ ಬರುತ್ತಲ್ಲ, ಅದನ್ನು ಸ್ವಲ್ಪ ಹಾಕ್ಕೊಂಡು ಇದು ಮಾಡೋದಷ್ಟೇ. ಇವಾಗ ನೋಡಿ ಸೋಯಾ ಸಾಸ್ ಹಾಕ್ಕೊತಾ ಇದ್ದೀನಿ. ಸೋಯಾ ಸಾಸು, ಆಮೇಲೆ ಸ್ವಲ್ಪ ವಿನೇಗರು ಒಂದು ಸ್ಪೂನಷ್ಟು ಹಾಕ್ಕೊತೀನಿ, ಚಿಕ್ಕದೊಂದು ಸ್ಪೂನಷ್ಟು ಹಾಕ್ಕೊತೀನಿ. ನೋಡಿ ಆ ಬಾಟ್ಲಲ್ಲೇ ಚಿಕ್ಕದು ಆ ಕ್ಯಾಪಲ್ಲಿ ಒಂದು ಸ್ವಲ್ಪ ಹಾಕ್ಕೊತೀನಿ. ಇವಾಗ ಅದೊಂಚೂರು ಹಾಕ್ಕೊಂಡು ಇದರಲ್ಲೇ, ಅಂದರೆ ಇವಾಗ ವಿನೇಗರು ಅದೆಲ್ಲ ಹಾಕ್ಕೊಂಡಿರ್ತೀವಲ್ಲ, ಸ್ವಲ್ಪ ಉಪ್ಪಿನಂಶ ಇದರಲ್ಲೇ ಇರುತ್ತೆ, ನಾವು ನೋಡಿಕೊಂಡು ಉಪ್ಪು ಹಾಕ್ಕೋಬೇಕು. ಇವಾಗ ನೋಡಿ ಸ್ವಲ್ಪ ರೆಡ್ ಚಿಲ್ಲಿ ಸಾಸು, ಟೊಮೆಟೊ ಸಾಸು ಹಾಕ್ಕೊತಿದ್ದೆ, ಟೊಮೆಟೊ ಸಾಸ್ ಖಾಲಿ ಆಗಿಬಿಟ್ಟಿದೆ, ಸೊ ಅದಕ್ಕೆ ಇರೋದನ್ನೇ ಬಳಸ್ಕೊಂಡು ಮಾಡ್ತಾಯಿದ್ದೀನಿ. ನೋಡಿ ಇವಾಗ ರೆಡ್ ಚಿಲ್ಲಿ ಸಾಸ್ ಒಂದು ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಇದಿಷ್ಟನ್ನು ಚೆನ್ನಾಗಿ ಫ್ರೈ ಮಾಡ್ಕೊತೀನಿ. ಅದೆಲ್ಲ ಫ್ರೈ ಮಾಡ್ಕೊಂಡ್ಮೇಲೆ ಇವಾಗ ನಾನು ಸ್ವಲ್ಪ ನೋಡ್ಕೊಂಡು ಉಪ್ಪು ಹಾಕ್ಕೊತಾ ಇದ್ದೀನಿ. ಈಗಲೇ ನೂಡಲ್ಸ್ಗೂ ಹಾಕಿದ್ದೀನಲ್ಲ, ಅದಕ್ಕೇ ನಾನೇನು ಆಮೇಲೆ ಹಾಕೋಕ್ಕೆ ಹೋಗಲ್ಲ, ಬೇಕಾದರೆ ಹಾಕ್ಕೊತೀನಿ. ಟೇಸ್ಟ್ ಕಮ್ಮಿ ಆಯಿತು ಉಪ್ಪು ಅಂದರೆ ಹಾಕ್ಕೊತೀನಿ. ಇವಾಗ ನೋಡಿ ನೂಡಲ್ಸ್ ಎಲ್ಲನೂ ಇದರಲ್ಲೇ ಹಾಕ್ಕೊತಾ ಇದ್ದೀನಿ. ಇದರಲ್ಲಿ ಹಾಕ್ಕೊಂಬಿಟ್ಟು ಆಮೇಲೆ ಪೌಡರ್ಸ್ ಎಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡಿದ್ರೆ ನೂಡಲ್ಸ್ ರೆಡಿ ಆಗುತ್ತೆ. ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ. ವೆಜಿಟೇಬಲ್ಸ್ ಹಾಕಿ ಮಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ನನ್ನ ಮಗ ವೆಜಿಟೇಬಲ್ಸ್ ಇಷ್ಟಪಡಲಿಲ್ಲ, ಅದಕ್ಕೆ ನಾನು ಇದೇ ಥರ ಮಾಡ್ತಾಯಿದ್ದೀನಿ. ನೋಡಿ ಇವಾಗ ಇದಿಷ್ಟನ್ನು ತಿರುಗಿಸ್ಕೊತಾ ಇದ್ದೀನಿ. ಒಟ್ಟಿಗೆ ನೀವು ಎಲ್ಲ ಪೌಡರೆಲ್ಲ ಹಾಕ್ಕೊಂಡು ತಿರುಗಿಸ್ಕೋಬೋದು. ಇದೇನು ನೀರಲ್ಲಿ ಹಾಕಿರ್ತೀವಲ್ಲ ತಣ್ಣೀರಲ್ಲಿ, ಸೊ ಅದೇನು ಕಟ್ಟಾಗೋದು ಮುದ್ದೆ ಆಗೋದು ಏನೂ ಆಗೋದಿಲ್ಲ. ನಾವು ನೀರಲ್ಲಿ ತೊಳೆದಿರೋದ್ರಿಂದ ಹೆಂಗೆ ಮಾಡ್ತೀವೋ ಹಂಗೆ ಇರುತ್ತೆ ಸೇಮು. ನೋಡಿ ಇವಾಗ ಇದೊಂದು ಪೆರಿ ಮಸಾಲ ಒಂದಿತ್ತು, ಅದೊಂದು ಸ್ವಲ್ಪ ಹಾಕ್ಕೋತಾ ಇದ್ದೀನಿ. ಅಂದರೆ ಟೇಸ್ಟ್ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಅದೊಂದು ಸ್ವಲ್ಪ ಹಾಕ್ಕೋತಿದ್ದೀನಿ. ನೂಡಲ್ಸ್ ಮಸಾಲ ಬರುತ್ತೆ, ಅದು ಬೇಕಾದ್ರೆ ಹಾಕ್ಕೊಬೋದು, ನನ್ನ ಹತ್ರ ಇಲ್ಲ ಅದು. ಅದಕ್ಕೆ ಇವಾಗ ಇದನ್ನು ಪೆರಿ ಮಸಾಲನೇ ಹಾಕ್ಕೊಂಡಿದ್ದೀನಿ. ಹಂಗೆ ಇವಾಗ ಸ್ವಲ್ಪ ಗರಂ ಮಸಾಲ ಹಾಕ್ಕೋತಾ ಇದ್ದೀನಿ, ಜಾಸ್ತಿ ಏನಿಲ್ಲ, ಒಂದು ಸ್ವಲ್ಪ ಹಾಕ್ಕೊತಾ ಇದ್ದೀನಿ. ಅದನ್ನು ಸ್ವಲ್ಪ ಹಾಕ್ಕೊಂಡು ಆಮೇಲೆ ಒಂದು ಸ್ವಲ್ಪ ಪೆಪ್ಪರ್ ಪೌಡ್ರ್ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಟೇಸ್ಟ್ ಅಂತೂ ಚೆನ್ನಾಗಿರುತ್ತೆ. ಸ್ವಲ್ಪ ಉಪ್ಪು ಬೇಕು ಅನಿಸ್ತು, ಅದಕ್ಕೆ ಒಂಚೂರು ಉಪ್ಪು ಹಾಕ್ಕೊಂಡಿದ್ದೀನಿ. ಇವಾಗ ನೋಡಿ ಮೆಣಸು ಪೌಡರು ಇದೊಂದು ಸ್ವಲ್ಪ ಹಾಕ್ಕೊತಾ ಇದ್ದೀನಿ. ಹಾಕ್ಕೊಂಡು ಎಲ್ಲ ಮಿಕ್ಸ್ ಮಾಡಿದ್ರೆ ಮುಗೀತು. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಬೋದು, ಅವನೇನು ನಂಗೆ ಕೊತ್ತಂಬರಿ ಸೊಪ್ಪು ಹಾಕಬೇಡ ಅಂತ ಹೇಳ್ದೆ, ಅದಕ್ಕೆ ನಾನೇನು ಹಾಕಿಲ್ಲ. ಇವಾಗ ನೋಡಿ ಇದಿಷ್ಟು ಹಾಕ್ಕೊಂಡು ಚೆನ್ನಾಗಿ ತಿರುಗಿಸ್ಕೊತಾ ಇದ್ದೀನಿ. ಇಷ್ಟೇ, ನಾನೇನು ಹಾಕೋದಿಲ್ಲ. ಒಂದು 5 ನಿಮಿಷ ಚೆನ್ನಾಗಿ ತಿರುಗಿಸ್ಬಿಟ್ಟು ಅದನ್ನು ಒಂದು ಸ್ವಲ್ಪ ಬೇಕು ಅಂದರೆ ಬೇಯಲಿ ಅಂದ್ಬಿಟ್ಟು ಒಂದು ನಿಮಿಷ ಮುಚ್ಚಿಬಿಡ್ತೀನಿ.
ಬೆಂದರೆ ಎಲ್ಲ ಉಪ್ಪು ಖಾರ ಚೆನ್ನಾಗಿ ಹಿಡ್ಕೊಂಡಿರುತ್ತೆ ಅಷ್ಟೇ. ಈಸಿಯಾಗಿ ನೂಡಲ್ಸ್ ರೆಡಿಯಾಗಿ ಹೋಗಿಬಿಡುತ್ತೆ. ಇದನ್ನು ನಾನು ಅಂಗಡಿಲಿ ಹೋಗಿ ತರಬೇಕಂದ್ರೆ ಎಷ್ಟು ದುಡ್ಡು ಕೊಡಬೇಕು, ಅವ್ರು ಯಾವ ರೀತಿ ಮಾಡ್ತಾರೋ ಏನೋ ಗೊತ್ತಿರಲ್ಲ ನಮಗೆ. ನಾವೇನೇ ಮನೆಯಲ್ಲೇ ತಂದುಬಿಟ್ಟು ಮಾಡಿಬಿಟ್ರೆ ದುಡ್ಡು ಉಳಿಯುತ್ತೆ, ಕಡಿಮೆ ಖರ್ಚಲ್ಲೇ ಮನೇಲೇ ಸ್ನ್ಯಾಕ್ಸು ಮಾಡಿಕೊಟ್ಟಂಗಾಗುತ್ತೆ. ಇವಾಗ ನೋಡಿ ಅದನ್ನು ನಾನೆಲ್ಲ ತಿರುಗಿಸ್ಬಿಟ್ಟು ಚೆನ್ನಾಗಿ ಈಗ ಒಂದು 5 ನಿಮಿಷ ಮುಚ್ಚಿಬಿಡ್ತೀನಿ. ನೀಟಾಗಿ ಎಲ್ಲನೂ ತಿರುಗಿಸ್ಕೊಬೇಕು, ಒಂದಕ್ಕೊಂದು ಎಲ್ಲನೂ ಬೆರ್ತೋಗೋ ಥರ, ಯಾಕಂದರೆ ಟೇಸ್ಟ್ ಇಲ್ಲಾಂದರೆ ಟೇಸ್ಟ್ ಚೆನ್ನಾಗಿ ಬರೋದಿಲ್ಲ. ಅದಕ್ಕೇ ಇವಾಗ ನೋಡಿ ಎಲ್ಲನೂ ತಿರುಗಿಸ್ಕೊತಾ ಇದ್ದೀನಿ. ಒಂದು 5 ನಿಮಿಷ ಚೆನ್ನಾಗಿ ಅಂದರೆ ಚೆನ್ನಾಗಿ ಎಲ್ಲ ಮಿಕ್ಸ್ ಆಗಬೇಕು. ಆಮೇಲೆ ಇವಾಗ ಹಂಗೆ ಸಣ್ಣ ಉರಿ ಮಾಡಿಬಿಟ್ಟು ನಾನು ಇವಾಗ ಒಂದು ಪ್ಲೇಟ್ ಮುಚ್ಚಿದ್ದೀನಿ. ಅದು ಹಬೇಲ್ ಸ್ವಲ್ಪ ಎಲ್ಲ ಒಂದಕ್ಕೊಂದು ಇಟ್ಕೊಳ್ಳಿ, ಉಪ್ಪು ಖಾರ ಎಲ್ಲನೂ ಅಂದ್ಬಿಟ್ಟು. ಈಗ ನೋಡಿ ಎಲ್ಲನೂ ಅದೆಲ್ಲ ಹಬೇಲೆಲ್ಲ ಬೆಂದಿದೆ. ಇವಾಗ ಎಲ್ಲನೂ ತಿರುಗಿಸ್ಕೊಂಡು ಹಂಗೇ ಆಗಿದೆ, ರೆಡಿ ಆಯ್ತು. ಇವಾಗ ನಿಜ ಅಂತೂ ತುಂಬ ಅಂದರೆ ತುಂಬ ಟೇಸ್ಟಾಗಿರುತ್ತೆ ನೋಡಿ. ಇವಾಗ ಇದನ್ನೆಲ್ಲ ಇವಾಗ ಒಂದು ಪ್ಲೇಟ್ಗೆ ಹಂಗೆ ಅವ್ನಿಗೆ ಹಾಕ್ಕೊಟ್ಬಿಡೋಣ ಅಂತ. ಅವನು ಈವ್ನಿಂಗ್ ಅಲ್ವಾ ತಿನ್ನಬೇಕು ಅಂತ ಇದು ಮಾಡ್ತಿದ್ದ, ಹಂಗೆ ಅದಕ್ಕೆ ಮಾಡ್ಕೊತಾ ಇದ್ದೀನಿ. ಇವಾಗ ನೋಡಿ ಅವನಿಗೆ ತಟ್ಟೆಗೆ ಒಂಚೂರು ಹಾಕ್ಕೊಟ್ಬಿಟ್ಟು ಆಮೇಲೆ ನಾನೇನು ತಿನ್ನೋಕೆ ಹೋಗೋದಿಲ್ಲ, ಅವ್ನಿಗಷ್ಟೇ. ಇನ್ನು ರಾತ್ರಿಗೆ ಒಂದು ಸ್ವಲ್ಪ ಇರುತ್ತೆ ತಿನ್ಕೊತಾನೆ. ಈಗ ನೋಡಿ ಅವ್ನಿಗೆ ಹಾಕೊಂಡು ಕೊಡ್ತಾಯಿದ್ದೀನಿ ಪ್ಲೇಟ್ಗೆ. ಟೇಸ್ಟ್ ಅಂತೂ ಚೆನ್ನಾಗಿತ್ತು. ಸ್ವಲ್ಪ ನಾನು ಟೇಸ್ಟ್ ಮಾಡಿ ನೋಡಿದ್ದೆ, ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಅದಕ್ಕೆ ಅವ್ನಿಗೆ ಹಾಕ್ಕೊಂಡು ಕೊಟ್ಟೆ, ಅವ್ನು ತಿಂತಾ ಇದ್ದಾನೆ. ಇನ್ನೊಂದು ಕಡೆ ನಾನು ಇವಾಗ ಕಾಫಿ ಇಟ್ಕೊತಾ ಇದ್ದೀನಿ. ಹಂಗೆ ಅವ್ನು ನೂಡಲ್ಸು ಮಾಡ್ಕೊಂಡು ಕೊಟ್ಬಿಟ್ಟು ನಾನು ಕಾಫಿ ಇಟ್ಕೊತಾ ಇದ್ದೀನಿ. ನನಗೂ ನಮ್ಮ ಅಮ್ಮಂಗೂ ಕಾಫಿ ಕುಡಿದ್ಬಿಟ್ಟು ಸ್ವಲ್ಪ ಕೆಲಸಗಳೆಲ್ಲ ಇದೆ, ಕಸ ಎಲ್ಲ ಗುಡಿಸ್ಕೊಬೇಕು. ಬಟ್ಟೆ ಒಗಿಬೇಕಿತ್ತು, ಸ್ವಲ್ಪ ಬಟ್ಟೆ ಒಗಿಲಿಲ್ಲ, ನಾಳೆ ನೋಡೋಣ ಅಂತ ಸುಮ್ಮನಾಗಿದ್ದೀನಿ. ಭಾನುವಾರ ಬೆಳಗ್ಗೆ ಒಂದು ಸ್ವಲ್ಪ ಅಂದರೆ ಬೆಳಗ್ಗೆನೇ ಎದ್ಬಿಟ್ಟು ಎಲ್ಲ ಒಕ್ಕೊಂಡ್ರೆ ತಣ್ಣಗಿರುತ್ತೆ, ಬೇಗ ಒಗೆದ್ಬಿಟ್ಟು ಬಂದ್ಬಿಡ್ಬೋದು. ಅಂದರೆ ಹ್ಯಾಂಡ್ ವಾಶ್ ಬಟ್ಟೆಗಳು ಇರೋದು, ಜಾಸ್ತಿ ಏನು ಬಟ್ಟೆ ಇಲ್ಲ ಮಿಷಿನ್ಗೆ ಹಾಕೋದಕ್ಕೆ. ಅದಕ್ಕೆ ಸ್ವಲ್ಪ ಹ್ಯಾಂಡ್ ವಾಶ್ ಬಟ್ಟೆ ಇದ್ದಾವಲ್ಲ ಅದನ್ನೆಲ್ಲ ಒಗ್ದಾಕ್ಬಿಡೋಣ ಅಂತ. ಇವಾಗ ನೋಡಿ ಆ ಕಡೆ ಕಾಫಿ ಎಲ್ಲ ಕುಡಿದ್ಬಿಟ್ಟು ಈಗ ಟೈಮ್ ಬಂದು ಒಂದು 5 ಗಂಟೆ ಹತ್ತತ್ರ, 4:45 5 ಗಂಟೆ. ಇವಾಗೆಲ್ಲ ಎಣ್ಣೆ ಎಲ್ಲ ತಲೆಗೆ ಹಚ್ಕೊತಾ ಇದ್ದೀನಿ. ಎಣ್ಣೆ ಸ್ನಾನ ಮಾಡಿದ್ದೆ ಸಂಜೆ ದೇವ್ರ ದೀಪ ಹಚ್ಚೋದಕ್ಕೆ. ಇವಾಗ ಅದಕ್ಕೆ ಇವತ್ತು ಎಣ್ಣೆ ಹಚ್ಕೊಂಬಿಡೋಣ ಅಂದ್ಬಿಟ್ಟು ತಲೆಗೆಲ್ಲ ಎಣ್ಣೆ ಹಚ್ಕೊತಾ ಇದ್ದೀನಿ. ಒಂದು ದಿವಸ ತಲೆಗೆ ಎಣ್ಣೆ ಇಲ್ಲ ಅಂದರೆ ನನಗಂತೂ ಸಿಕ್ಕಾಪಟ್ಟೆ ಇರಿಟೇಷನ್ ಆಗಿಬಿಡುತ್ತೆ, ಕೂದಲೆಲ್ಲ ಒಂಥರ ಕೆಂಚಗೆ ಆಗಿಬಿಡುತ್ತೆ. ಅದಕ್ಕೇ ನಾನು ಎಣ್ಣೆ ಯಾವಾಗೂ ಇವತ್ತು ಸ್ನಾನ ಮಾಡಿದ್ರೆ ನಾಳೆ ಬೆಳಗ್ಗೆ ಎಲ್ಲ ಎಣ್ಣೆ ಹಚ್ಬಿಡ್ಬೇಕು, ಇಲ್ಲಾಂದರೆ ನನಗೆ ಇರಿಟೇಷನ್ ಅಂದರೆ ಅಷ್ಟು ಇರಿಟೇಷನ್ ಆಗುತ್ತೆ ನೋಡಿ. ಇವಾಗೆಲ್ಲನೂ ಎಣ್ಣೆ ಎಲ್ಲ ಆಯಿಲೆಲ್ಲ ಅಪ್ಲೈ ಮಾಡ್ಕೊತಾ ಇದ್ದೀನಿ. ಹಂಗೆ ತಲೆ ಬಾಚ್ಕೊಂಬಿಟ್ಟು ಅಂದರೆ ಕಸ ಎಲ್ಲ ಗುಡಿಸ್ಕೊಬೇಕು. ಕಸ ಎಲ್ಲ ಗುಡಿಸಿ ಸ್ನಾನ ಮುಗಿಸಿ ಹಂಗೆ ದೇವ್ರ ದೀಪ ಹಚ್ಕೊಬೇಕು. ಸಂಜೆ ಈವ್ನಿಂಗು ಹಚ್ಬೇಕಲ್ಲ ಅದಕ್ಕೆ ನೋಡಿ. ಇವಾಗೆಲ್ಲ ತಲೆ ಎಲ್ಲ ಬಾಚ್ಕೊತಾ ಇದ್ದೀನಿ. ಅವ್ನಿಗೆ ಹೇಳಿದ್ದೀನಿ, ನನ್ನ ಮಗನಿಗೂ ಹೇಳಿದ್ದೀನಿ ದೀಪ ಹಚ್ಚು, ನಾನು ಆಮೇಲೆ ಹಚ್ಚುತ್ತೀನಿ ಅಂತ. ಅವನು ಹಂಗೆ ಹಿಂಗೆ ಅಂತಿದ್ದಾನೆ. ಅವ್ನು ಹಚ್ಚಿದ್ಮೇಲೆ ನಾನು ಹಂಗೆ ಆಮೇಲೆ ಸ್ನಾನ ಮುಗಿಸಿ ನಾನು ಹಚ್ಕೋಣ ಅಂತ. ಇವಾಗ ತಲೆ ಎಲ್ಲ ಬಾಚ್ಕೊಂಡು ನೋಡಿ ಆ ಕಡೆ ಇದೆಲ್ಲ ಇದೆಯಲ್ಲ, ನಮ್ಮ ಮನೆಯವರೆಲ್ಲ ಕಬೋರ್ಡೆಲ್ಲ ಕ್ಲೀನ್ ಮಾಡಿಬಿಟ್ಟು ಅದೆಲ್ಲ ಗಂಟೆಲ್ಲ ಕಟ್ಟಿಕ್ಕಿದ್ದಾರೆ. ಒಂದಷ್ಟು ಶರ್ಟ್ಗಳು, ಪ್ಯಾಂಟ್ಗಳು ಮತ್ತು ನನ್ನ ಮಗನ ಬಟ್ಟೆ ಎಲ್ಲ ಕವರಲ್ಲೆಲ್ಲ ತುಂಬಿಟ್ಟಿದ್ದಾರೆ. ಅದನ್ನೆಲ್ಲ ಅನಾಥಾಶ್ರಮದವ್ರು ಬಂದರೆ ಹಾಕ್ಕೊಟ್ಬಿಡು ಅಂತ ಹಂಗೆ ತೆಗೆದು ಇಟ್ಟಿದ್ದಾರೆ. ನಾನು ಇನ್ನೂ ಅದನ್ನು ಎಲ್ಲೂ ಅವ್ರು ಬಂದೂ ಇಲ್ಲ ಕೊಟ್ಟೂ ಇಲ್ಲ, ಹಂಗೆ ಇಟ್ಕೊಂಡಿದ್ದೀನಿ ಮನೆ ಮುಂದೆ. ಅದನ್ನೆಲ್ಲ ಕೊಟ್ಬಿಡ್ಬೇಕು ಅವ್ರಿಗೆ. ಎಷ್ಟೊಂದು ಬಟ್ಟೆಗಳಿದ್ದಾವೆ, ಎಲ್ಲ ಕಬೋರ್ಡೆಲ್ಲ ಫುಲ್ಲು ಕ್ಲೀನ್ ಮಾಡ್ಕೊಂಬಿಟ್ಟಿದ್ದಾರೆ. ನಾವು ಇಲ್ದಿದ್ದಾಗ ಎಲ್ಲ ಕ್ಲೀನ್ ಮಾಡಿ ಒಂದು ಕಡೆ ಎಲ್ಲ ತುಂಬಿ ಎತ್ತಿಟ್ಬಿಟ್ಟಿದ್ದಾರೆ ನೋಡಿ. ಇವಾಗ ಅಡುಗೆ ಅಂದರೆ ಸಂಜೆ ಈವ್ನಿಂಗು ಅಂಗಡಿಗೆಲ್ಲ ಹೋಗ್ಬಿಟ್ಟು ಬಂದೆ. ಸ್ವಲ್ಪ ಅಚ್ಕಾರದ ಪುಡಿ ಎಲ್ಲ ಬೇಕಿತ್ತು, ಅದೆಲ್ಲ ತೊಗೊಂಡು ಬಂದ್ಬಿಟ್ಟು ಇವಾಗ ಒಂದು 7 ಗಂಟೆ 7:30ಗೆ ನಾನು ಅಂದರೆ ಬದನೇಕಾಯಿ ಬಜ್ಜಿ ಮಾಡ್ತಾರಲ್ಲ, ಸುಟ್ಟು ಬಜ್ಜಿ ಹಳ್ಳಿ ಕಡೆ, ನಾನು ಮೊನ್ನೆ ತೋರಿಸಿದ್ದೆ, ನನ್ನ ತಂಗಿ ಮಾಡಿದ್ದು. ನಾನು ಇವಾಗ ಡೀಟೇಲಾಗಿ ರೆಸಿಪಿ ತೋರಿಸ್ತಾ ಇದ್ದೀನಿ. ಈ ಥರ ನೋಡಿ, ಬದನೇಕಾಯಿ ಎಲ್ಲ ಇರುತ್ತಲ್ಲ ಇದನ್ನೆಲ್ಲನೂ ಸ್ವಲ್ಪ ಚೆನ್ನಾಗಿ ತೊಳ್ಕೊಂಡು ಎಣ್ಣೆ ಎಲ್ಲ ಸವರ್ತಾ ಇದ್ದೀನಿ. ಅದಕ್ಕೆ ಎಣ್ಣೆ ಎಲ್ಲ ಸವರ್ಬಿಟ್ಟು ಮುಂಚೆನೇ ಎಲ್ಲ ಹೋಲ್ ಮಾಡ್ಕೊಂಬಿಡಿ. ಈ ಥರ ಇದರಲ್ಲಿ ಫೋರ್ಕಲ್ಲಿ ಹೋಲ್ ಮಾಡಿಬಿಟ್ಟು ಆಮೇಲೆ ಎಣ್ಣೆ ಹಚ್ಕೊಳ್ಳಿ. ಎಣ್ಣೆ ಹಚ್ಬಿಟ್ಟು ಏನಾದ್ರು ಫೋರ್ಕಲ್ಲಿ ಹೋಲ್ ಮಾಡೋಕ್ಕೆ ಹೋದರೆ ಒಂಥರ ಜಾರ್ದಂಗೆ ಆಗುತ್ತೆ. ಅದಕ್ಕೇ ಹೋಲ್ ಮಾಡಿಬಿಟ್ಟು ಇದು ಫೋರ್ಕಲ್ಲಿ ಒಂಚೂರು ಹೋಲ್ ಮಾಡಿಬಿಟ್ಟು ಆಮೇಲೆ ಎಣ್ಣೆ ಹಚ್ಕೊಂಡು ಸುಟ್ಬಿಟ್ರೆ ಏನಂದರೆ ಬದನೇಕಾಯಿ ಸಿಡಿಬಾರ್ದು ಅಂತ ಅಷ್ಟೇ ಹೋಲ್ ಮಾಡೋದು. ಈಗ ಹಬೆಯಲ್ಲಿ ನಾವು ಬೇಯಿಸ್ತಾ ಇರ್ತೀವಿ ಇದರಲ್ಲಿ ಒಲೆ ಮೇಲೆ, ಅದೊಂಥರ ಡಮ್ ಅಂದ್ಬಿಡುತ್ತೆ. ಇದು ಏನು ಹೋಗೋಕ್ಕೆ ಫೋರ್ಸ್ ಇರಲ್ವಲ್ಲ, ಗಾಳಿ ಹೋಗೋದಕ್ಕೆ, ಅದು ಹಂಗೇ ಡಮ್ ಅನ್ನುತ್ತೆ. ಅದಕ್ಕೇ ನಾನು ಎಲ್ಲನೂ ಇದರಲ್ಲಿ ಹೋಲ್ ಮಾಡಿಬಿಟ್ಟು ಇವಾಗ ಅಲ್ಲಿ ಇಟ್ಬಿಟ್ಟಿದ್ದೀನಿ, ಅಂದರೆ ಸುಡೋಕೆ ಇಟ್ಟಿದ್ದೀನಿ. ಇದ್ರ ಹೆಸರೇ ಸುಟ್ಟು ಬಜ್ಜಿ ಅಂತ ಮಾಡ್ತಾರೆ, ಸುಟ್ಟು ಬದನೇಕಾಯಿ ಬಜ್ಜಿ ಅಂತ. ನಾನು ಬರೀ ಇವಾಗ ಬದನೇಕಾಯಲ್ಲಿ ಅಷ್ಟೇ ಮಾಡ್ತಿದ್ದೀನಿ. ಕೆಲವರು ಆಲೂಗಡ್ಡೆ ಎಲ್ಲ ಹಾಕ್ಕೊಂಡು ಮಾಡ್ತಾರೆ, ನನಗೇನು ಅಷ್ಟೊಂದು ಇಷ್ಟ ಆಗಲ್ಲ ಆಲೂಗಡ್ಡೆ ಎಲ್ಲ ಹಾಕೋದು. ಬರೀ ಬದನೇಕಾಯಿ ಅಷ್ಟೇ, ಓಲ್ಡ್ ಸ್ಟೈಲ್ ಹಳ್ಳಿ ಕಡೆ ಎಲ್ಲ ಮಾಡ್ತಾರಲ್ಲ. ನಾನು ಮೊನ್ನೆ ನನ್ನ ತಂಗಿ ಮನೆಯಲ್ಲೂ ತಿಂದ್ಬಿಟ್ಟು ಬಂದಿದ್ದೆ. ಇವತ್ತು ತಿನ್ನಬೇಕು ಅಂತಲೇ ನಮ್ಮ ಅಮ್ಮಂಗೆ ಬದನೇಕಾಯಿ ತೊಗೊಂಬರಮ್ಮ ಅಂತ ಹೇಳ್ಬಿಟ್ಟು ತರಿಸ್ಬಿಟ್ಟು ಮಾಡ್ತಾಯಿದ್ದೀನಿ. ನನಗಂತೂ ಇದು ಸಖತ್ ಇಷ್ಟ. ಮತ್ತು ಇನ್ನೊಂದು ಚಿತ್ರಾನ್ನಕ್ಕೆ ಬೆಳಗ್ಗೆ ಅನ್ನ ಮಾಡಿಟ್ಟಿದ್ದೀನಲ್ಲ,
ಮಧ್ಯಾಹ್ನನೂ ನಾನು ಒಂದು ಸ್ವಲ್ಪನೇ ಬೆಳಗ್ಗೆ ಸ್ವಲ್ಪ ತಿಂದಿದ್ದಿದ್ದು ಅಷ್ಟೇ, ಅನ್ನ ಎಲ್ಲ ಹಂಗೆ ಉಳಿದಿತ್ತು. ಈಗ ಇವನಿಗೆ ನೂಡಲ್ಸ್ ಎಲ್ಲ ಮಾಡಿಕೊಟ್ಟಿದ್ದೀನಲ್ಲ, ಅವನು ನೈಟ್ ಊಟಕ್ಕೆ ಅದನ್ನೇ ತಿನ್ಕೊತ ನೂಡಲ್ಸು. ನನಗೂ ನಮ್ಮ ಅಮ್ಮಂಗೂ ಅನ್ನ ಉಳಿದಿದೆ. ಸೊ ಅದಕ್ಕೇ ಇವಾಗ ಈ ಬಜ್ಜಿ ಮಾಡಿಕೊಂಡ್ರೆ ಅನ್ನ ಖಾಲಿ ಆಗುತ್ತೆ ಅಂತ ಮಾಡ್ತಾಯಿದ್ದೀನಿ. ಮುದ್ದೆಗಿದ್ದೇನು ಮಾಡೋಕ್ಕೋಗೋದಿಲ್ಲ, ಮುದ್ದೆ ಮಾಡಿಬಿಟ್ರೆ ಅನ್ನ ಎಲ್ಲ ಹಂಗೆ ಉಳ್ಕೊಂಬಿಡುತ್ತೆ, ಅದಕ್ಕೆ ಮಾಡೋಕ್ಕೋಗಿಲ್ಲ. ನೋಡಿ ಈ ಥರ ಒಲೆಯಲ್ಲಿ ಸುಟ್ಕೊಬೇಕು, ಚೆನ್ನಾಗಿ ಸುಟ್ಕೊಬೇಕು, ಫುಲ್ಲು ಒಂಥರ ಮೆತ್ತಗಾಗೋ ಥರ ಸುಟ್ಕೊಬೇಕು. ಈ ಥರ ಹಿಂಗೆ ಸುಟ್ಕೊಂಡು ಆಮೇಲೆ ಆ ಕಡೆ ಸುಡೋಕೆ ಇಟ್ಟಿದ್ದೀನಿ ಬದನೆಕಾಯಿ, ಒಂದು 6 ಬದನೆಕಾಯಿ ತೊಗೊಂಡಿದ್ದೀನಿ, ಅದಷ್ಟನ್ನು ಸುಟ್ಕೊಬೇಕು. ಈ ಕಡೆ ಇವಾಗ ಟೊಮೆಟೊನ ಹಂಗೆ ನೀರಲ್ಲಿ ಹಾಕ್ಬಿಟ್ಟು ಬೇಯೋಕೆ ಇಡ್ತಾಯಿದ್ದೀನಿ. ಕುಕ್ಕರಲ್ಲಿ ಒಂದು ವಿಸಿಲ್ ತೊಗೊಂಬಿಡೋಣ. ಈ ಕಡೆ ಬೇಯೋಷ್ಟರಲ್ಲಿ ಆ ಕಡೆ ಟೊಮೆಟೊನು ಬೆಂದ್ಕೊಂಡಿರುತ್ತೆ. ಅದಕ್ಕೆ ಅದು 1 ನಿಮಿಷ ಹಂಗೆ ಅದೆಷ್ಟೊತ್ತು ಒಂದು 5 ನಿಮಿಷ ಅಷ್ಟೇ, ಅದು ಬೇಗನೆ ವಿಸಿಲ್ ಬರುತ್ತೆ. ಅಷ್ಟರಲ್ಲಿ ಒಂದು 6 ಇರ್ತಾವಲ್ಲ ಈ ಟೊಮೆಟೊ ಮತ್ತು ಹಸಿಮೆಣ್ಸಿನ್ಕಾಯಿ ಇವಿಷ್ಟೂ ಸುಟ್ಕೊಬೇಕು, ಚೆನ್ನಾಗಿ ಸುಟ್ಕೊಬೇಕು. ಇದೂ ನೋಡಿ ಇವಾಗ ಹಸಿಮೆಣ್ಸಿನ್ಕಾಯಿ ಅಷ್ಟೇ ನಾನು ಫೋರ್ಕಲ್ಲಿ 4 ಚುಚ್ಚಿಬಿಟ್ಟು ಹಂಗೇನೆ ಸುಟ್ಕೊತಾ ಇದ್ದೀನಿ, ಬೇಗ ಬೇಗ ಆಗಲಿ ಅಂದ್ಬಿಟ್ಟು. ಅದಕ್ಕೆ ಇದು ಒಲೆ ಮೇಲೆ ಸುಟ್ಟರೆ ಚೆನ್ನಾಗಿರುತ್ತೆ ಟೇಸ್ಟ್ ಅಂದ್ಬಿಟ್ಟು ಅದಕ್ಕೆ ಸುಡ್ತಾಯಿದ್ದೀನಿ. ನಿಜವಾಗೂ ಅಂದರೆ ಒಲೆ ಎಲ್ಲ ಇರುತ್ತಲ್ಲ ಹಳ್ಳಿಲಿ, ಆ ಒಲೆಯಲ್ಲಿ ಹಾಕ್ಬಿಟ್ಟು ಸುಟ್ಬಿಟ್ಟು ತಿಂದರೆ ಇನ್ನೂ ಚೆನ್ನಾಗಿರುತ್ತೆ. ಈ ಗ್ಯಾಸ್ ಮೇಲೆಲ್ಲ ನಮಗೆ ಹೆಲ್ತ್ ಹಾಳಾಗುತ್ತೆ. ಬಟ್ ಆದರೆ ಬಾಯಿ ರುಚಿಗೆ ಏನು ಮಾಡೋಕ್ಕಾಗಲ್ಲ, ಮಾಡ್ಕೊಳ್ಳೇಬೇಕು. ನಮ್ಮ ಮನೆಗಳೆಲ್ಲ ಒಲೆ ಇಲ್ವಲ್ಲ, ಒಲೆ ಇದ್ದಿದ್ರೆ ಒಲೆಯಲ್ಲೇ ಸುಟ್ಬಿಡ್ಬೋದಾಗಿತ್ತು. ನೋಡಿ ಈ ಮೆಣಸಿನ್ಕಾಯಿ ಎಲ್ಲನೂ ನಾನು ಫೋರ್ಕಲ್ಲಿ ಇಟ್ಕೊಂಡು ಬೇಗ ಆಗಲಿ ಅಂದ್ಬಿಟ್ಟು 4 ಚುಚ್ಚಿಬಿಟ್ಟು ಅದರಲ್ಲಿ ಸುಟ್ಕೊತಾ ಇದ್ದೀನಿ ಅಷ್ಟೇ. ಬೇರೆ ಏನೂ ಇರಲಿಲ್ಲ ನನ್ನ ಹತ್ರ. ಅದು ಒಲೆ ಇದ್ರ ಮೇಲೆ ಹೆಂಚಿನ ಮೇಲೆಲ್ಲ ಸುಟ್ಕೋಬೇಕಿತ್ತು, ಅದನ್ನು ಮಾಡೋರು ಅಂದ್ಬಿಟ್ಟು ನಾನು ಇವಾಗ ಈ ಥರ ಸುಟ್ಕೋತಾ ಇದ್ದೀನಿ. ಈ ಥರ ಸುಟ್ಟರೆ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಒಂದು 8 ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ, ಒಂದು 2 ಸಲ ಅದನ್ನು ಸುಟ್ಕೊಂಬಿಟ್ಟು. ಇವಾಗ ನೋಡಿ ಇದೆಲ್ಲ ಬದನೆಕಾಯಿ ನಾನು ಸುಟ್ಟಿಟ್ಟಿದ್ನಲ್ಲ, ಇದೆಲ್ಲ ಆರಿದೆ. ಇವಾಗೆಲ್ಲ ಇದನ್ನು ಮೇಲಿನ ಲೇಯರ್ ಇರುತ್ತಲ್ಲ ಅದೆಲ್ಲನೂ ಬಿಡಿಸ್ಕೊಬೇಕು. ಅದೇ ಎಷ್ಟೊತ್ತು ಬೇಗ ಬಂದುಬಿಡುತ್ತೆ, ಯಾಕಂದರೆ ಬೆಂದಿರುತ್ತಲ್ಲ ಬೇಗ ಬಂದುಬಿಡುತ್ತೆ. ಅದನ್ನೆಲ್ಲ ತೆಗೆದ್ಬಿಟ್ಟು ಒಂಚೂರು ಹಂಗೆ ತೊಳ್ಕೊಂಬಿಟ್ಟು ಆಮೇಲೆ ಗೋಜ್ಗೆ ಉಜ್ಕೊಬೇಕು. ಬದನೆಕಾಯಿ ಅಷ್ಟೇ ಒಳಗಡೆ ಎಲ್ಲ ಹುಳ ಆಗಿರುತ್ತೆ, ನೋಡಿಕೊಂಡು ನಾವು ಅದನ್ನು ಬಿಡಿಸ್ಬಿಟ್ಟು ಅದೆಲ್ಲ ಚೆಕ್ ಮಾಡಿ ಆಮೇಲೆ ಗೊಜ್ಜಿಗೆ ಉಜ್ಕೊಬೇಕಾಗುತ್ತೆ. ಒಂದೊಂದು ಸಲ ಚೆನ್ನಾಗೇ ಇರುತ್ತೆ ಮೇಲೆ ಬದನೆಕಾಯಿ, ಒಳಗಡೆ ಎಲ್ಲ ಒಂಥರ ಹುಳ ಆಗಿಬಿಟ್ಟಿರುತ್ತೆ, ಅದನ್ನೆಲ್ಲ ತಿನ್ನೋಕ್ಕಾಗೋದಿಲ್ಲ. ಅದಕ್ಕೆ ನೋಡಿಕೊಂಡು ಅದನ್ನು ಆಮೇಲೆ ಬಿಡಿಸಿರ್ತಿರಲ್ಲ ಅದನ್ನೆಲ್ಲ ಒಂದು ರೌಂಡ್ ನೋಡಿಕೊಂಡು ಆಮೇಲೆ ಕಿವುಚ್ಕೊಂಡ್ರೆ ಒಳ್ಳೆಯದು. ನೋಡಿ ಇವಾಗೆಲ್ಲನೂ ಒಂದು ಕಡೆಯಿಂದ ಎಲ್ಲ ಸಿಪ್ಪೆ ಬಿಡಿಸ್ತಾ ಇದ್ದೀನಿ. ಅದು ನಾವು ಎಣ್ಣೆ ಹಚ್ಚಿರ್ತೀವಲ್ಲ ಬೇಗ ಬಂದುಬಿಡುತ್ತೆ ಅದೆಲ್ಲನೂ. ಅದೇನು ಜಾಸ್ತಿ ಟೈಮ್ ತೊಗೊಳಲ್ಲ, ಆದರೆ ರುಚಿ ಮಾತ್ರ ತುಂಬ ಟೇಸ್ಟಾಗಿರುತ್ತೆ. ಮುದ್ದೆಗಾಗಲಿ ಅನ್ನಕ್ಕಾಗಲಿ ತುಂಬ ಚೆನ್ನಾಗಿರುತ್ತೆ. ಇದನ್ನು ನೋಡಿ ಒಂದು 4ನೇದು ಇವಾಗ ಇನ್ನು ಬೇಗ ಎಲ್ಲ ಬಿಡಿಸ್ಕೊಂಬಿಡ್ತೀನಿ, ಆಮೇಲೆ ಗೊಜ್ಜಿಗೆ ಉಜ್ಕೊಳ್ಳೋಕ್ಕೆ ಚೆನ್ನಾಗಿರುತ್ತೆ. ನಮ್ಮ ಮನೆಯವರು ಇಲ್ಲ, ಅದಕ್ಕೇ ಈ ಕೆಲಸ ಮಾಡ್ತಾಯಿದ್ದೀನಿ. ನಮ್ಮ ಮನೆಯವ್ರು ಇದ್ದಿದ್ರೆ ಇದೆಲ್ಲ ತಿನ್ನಲ್ಲ, ನೀವು ಬೇರೆ ಏನಾದ್ರು ಮಾಡ್ಕೊಳ್ರಿ, ನನಗೇನಾದ್ರು ಮಾಡಿಕೊಡ್ರಿ ಅಂತ ಹೇಳ್ಬಿಡ್ತಾರೆ. ಅದಕ್ಕೇ ಅವರು ಇದಕ್ಕೆ ಹೋಗಿದ್ದಾರಲ್ಲ, ಫಾರಿನ್ ಹೋಗಿದ್ದಾರಲ್ಲ, ಇವಾಗ ಅದಕ್ಕೆ ನಾನು ನಮ್ಮಮ್ಮ ಇದ್ದೀವಲ್ಲ, ಇವಾಗ ನಾವೇನು ಇಂಥ ಹಳ್ಳಿದೆಲ್ಲ ಮಾಡ್ಕೊಂಡು ತಿನ್ಬೋದು, ಏನು ನಮ್ಮ ಮನೆಯವ್ರು ಕೇಳಲ್ಲ. ಅಂದರೆ ಅವ್ರಿಗೆ ಸಪ್ರೇಟ್ ಮಾಡಬೇಕು, ಅದಕ್ಕೇ ನಾನೇನು ಮಾಡ್ತಿರಲಿಲ್ಲ. ಇವಾಗ ಅವ್ರು ಇಲ್ವಲ್ಲ ಅದಕ್ಕೆ ಮಾಡ್ಕೊತಾ ಇದ್ದೀನಿ. ಹಂಗೆ ನೋಡಿ ಇವಾಗ ಬದನೆಕಾಯಿ ಅದು ಸುಟ್ಟಿದ್ನಲ್ಲ ಅದನ್ನು, ಮತ್ತು ಟೊಮೆಟೊ ಬೇಯಿಸಿದ್ನಲ್ಲ ಅದು, ಆಮೇಲೆ ಬೆಳ್ಳುಳ್ಳಿ ಸ್ವಲ್ಪ ಅಂದರೆ ಜಜ್ಜಿಟ್ಕೊಂಡಿದ್ದೆ, ಆಮೇಲೆ ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಹುಣಸೆಹಣ್ಣು, ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಕಟ್ ಮಾಡಿರೋ ಈರುಳ್ಳಿ, ಇಷ್ಟು ಹಾಕ್ಕೊತಾ ಇದ್ದೀನಿ. ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು ಲಾಸ್ಟಿಗೆ ಹಾಕ್ಕೊಂಡ್ರೂ ನಡೆಯುತ್ತೆ. ನಾನು ಸ್ವಲ್ಪ ಫ್ಲೇವರೆಲ್ಲ ಬಿಟ್ಕೊಳ್ಳಿ ಅಂದ್ಬಿಟ್ಟು ಇವಾಗಲೇ ಹಾಕ್ಕೊಂಡಿದ್ದೀನಿ. ಉಪ್ಪು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಂಡು ಈ ಸ್ಮ್ಯಾಶರ್ಲೆಲ್ಲನೂ ಸ್ಮ್ಯಾಶ್ ಮಾಡ್ಕೊತಾ ಇದ್ದೀನಿ. ನೋಡಿ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಬೇಕು. ಈ ಸ್ಮ್ಯಾಶರ್ಲೆಲ್ಲ ಅಷ್ಟೊಂದು ಏನು ಚೆನ್ನಾಗಿರಲ್ಲ, ಕೈಯಲ್ಲೇ ಆದರೆ ಕಿವುಚ್ಕೊಂಡು ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ನೋಡಿ ಇವಾಗ ಸ್ಮ್ಯಾಶರಲ್ಲಿ ಎಷ್ಟಾಗುತ್ತೋ ಅಷ್ಟನ್ನೆಲ್ಲನೂ ಸ್ಮ್ಯಾಶ್ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಜಾಸ್ತಿ ಆಗಲಿಲ್ಲ, ಹಂಗೆ ಕೈಯಲ್ಲೇ ಸ್ವಲ್ಪ ಕಿವುಚೋಕ್ಕೆ ನಾನು ಟ್ರೈ ಮಾಡ್ತಾಯಿದ್ದೀನಿ. ಕೈಯಲ್ಲಿ ಕಿವುಚಿದ್ರೇ ಟೇಸ್ಟ್ ಬರೋದು ಕೂಡ. ಕೆಲವ್ರಿಗೆ ಇಷ್ಟ ಆಗಲ್ಲ, ಕೆಲವ್ರಿಗೆ ನಾವು ಮಾಡಿ ನಾವೇ ತಿನ್ನೋದಕ್ಕೆ ಏನು ಅನಿಸಲ್ಲ. ನೋಡಿ ಇವಾಗ ಕೈಯಲ್ಲೇ ಕಿವುಚ್ಕೊತಾ ಇದ್ದೀನಿ. ಇದೆಲ್ಲ ಗೊಜ್ಜು ಕಿವುಚೋದೆಲ್ಲನೂ ಹಳ್ಳಿಗಳ ಕಡೆ ಅವರೇ ಕೈಯಲ್ಲೇ ಕಿವುಚೋದು. ಈ ಥರ ಸ್ಮ್ಯಾಶರೆಲ್ಲ ಮುಂಚೆ ಏನು ಬಳಸ್ತಾ ಇರಲಿಲ್ಲ, ನಾವೀಗ ಆ ಥರ ಎಲ್ಲ ಮಾಡ್ಕೊಂಡಿದ್ದೀವಿ ಅಷ್ಟೇ. ನೋಡಿ ಇವಾಗ ಎಲ್ಲನೂ ಒಂದು ಕಡೆಯಿಂದ ಇದು ಹಸಿರು ಮೆಣಸಿನ್ಕಾಯಿ ಅದೆಲ್ಲನೂ ಸ್ಮ್ಯಾಶರ್ಲೆಲ್ಲ ಸ್ಮ್ಯಾಶ್ ಆಗಲಿಲ್ಲ, ಎಷ್ಟು ಟ್ರೈ ಮಾಡಿದ್ರು. ಅದಕ್ಕೆ ಕೈಯಲ್ಲೇ ಎಲ್ಲ ಕಿವುಚ್ಕೊತಾ ಇದ್ದೀನಿ. ನೋಡಿ ಕೈಯಲ್ಲೆಲ್ಲ ಕಿವುಚಿದಾಗ ಈ ಥರ ಆಗಿದೆ. ಸಖತ್ತಾಗಿತ್ತು, ಟೇಸ್ಟ್ ಅಂತೂ ತುಂಬ ಚೆನ್ನಾಗಿತ್ತು. ನನಗೆ ಈಗಲೂ ಬಾಯಲ್ಲಿ ನೀರು ಬರ್ತಾಯಿದೆ, ಅಷ್ಟು ಚೆನ್ನಾಗಿತ್ತು. ಇಷ್ಟ ಆಗಿದೆ ಅಂದ್ಕೊತೀನಿ ನಾನು. ಈ ರೆಸಿಪಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ,
ನೋಡಿ ಇವಾಗ ಬದನೆಕಾಯಿ ಗೊಜ್ಜು ಆಯಿತು. ರಾತ್ರಿ ಸ್ವಲ್ಪ ಬೆಳಗ್ಗೆ ಮಾಡಿದ್ನಲ್ಲ ಚಿತ್ರಾನ್ನಕ್ಕೆ ಅನ್ನನೂ ಸ್ವಲ್ಪ ಇತ್ತು. ಇದನ್ನೇ ಇವಾಗ ಊಟ ಮಾಡ್ಕೊತೀವಿ ನೈಟ್ ಊಟಕ್ಕೆ. ಈ ಕಡೆ ಒಂದು ಸ್ವಲ್ಪ ಅನ್ನ ಇದೆ, ಇವಾಗ ನಾನು ಮಾಡ್ಕೊಂಡಿರೋ ಗೊಜ್ಜು ಇದೆಯಲ್ಲ ಇದರಲ್ಲೇ ಊಟ ಇವಾಗ ನೈಟು. ಚೆನ್ನಾಗಿತ್ತು ಟೇಸ್ಟ್ ಅಂತೂ. ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.